ಬರ್ರಿ ಫ್ರೆಂಡ್ಸ್, ನಮ್ಮ ಟಾಕ್ಸಿಕ್ ಸಿನಿಮಾದ ಬಜೆಟಿನ ಬಗ್ಗೆ ನಾನು ಮಾಹಿತಿ ಕೊಡ್ಬೇಕಂತ ಬಂದೀನಿ. ಈ ಟಾಕ್ಸಿಕ್ ಸಿನಿಮಾದ ಬಜೆಟ್ ಎಷ್ಟಪ್ಪ, ಎಷ್ಟು ಬಜೆಟ್ನಲ್ಲಿ ತಯಾರಾಗೈತೆ ಅಂತ ಈ ವಿಡಿಯೋದಾಗ ನಾನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಹೊಸಬ್ರದ್ರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮಗ್ಲಿರೋ ಬೆಲ್ ಬಟನ್ ಒತ್ತೋದು ಮಾತ್ರ ಮರೆಯೋಕೆ ಹೋಗ್ಬಿಡ್ರಿ. ನಮ್ಮ ರಾಕಿಂಗ್ ಸ್ಟಾರ್ ಬಗ್ಗೆ ನಾನೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಟಾಕ್ಸಿಕ್ ಬಜೆಟ್ ಎಷ್ಟಾಗೈತಪ್ಪ ಅಂದ್ರೆ, ಈ ಚಿತ್ರವು ಸರಿ ಸುಮಾರು 500 ರಿಂದ 600 ಕೋಟಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣ ಆಗಿದೆ. ಅಂದ್ರೆ ಈ ಸಿನಿಮಾಕ್ಕೆ ಖರ್ಚು ಮಾಡಿದ್ದು 500 ರಿಂದ 600 ಕೋಟಿ ಖರ್ಚಾಗೈತೆ ಈ ಸಿನಿಮಾ ಚಿತ್ರ ಆಗ್ಬೇಕಂಪ ಅಂದ್ರೆ. KGF ಚಿತ್ರಕ್ಕಿಂತ ದೊಡ್ಡ ಮಟ್ಟದ ನಿರ್ಮಾಣವಾಗಿದೆ ಎಂದು ವರದಿಗಳು ಹೇಳಿದ್ದಾರೆ. ಮತ್ತಿನ್ನೊಂದು ಹೇಳ್ಬೇಕಪ್ಪ ಅಂದ್ರೆ, ಸಂಭಾವನೆ ಈ ಚಿತ್ರಕ್ಕಾಗಿ ರಾಕಿಂಗ್ ಸ್ಟಾರ್ ಎಸ್ ಅವರ ಸುಮಾರು 100 ಕೋಟಿ ಇದರ ಸಂಭಾವನೆ 100 ಕೋಟಿ ಪಡಿತಾ ಇದ್ದಾರೆ ಅಂತ ಮಾಹಿತಿ ಇದರಲ್ಲಿದೆ. ಏನು ನೋಡಿ ಫ್ರೆಂಡ್ಸ್, ಸಂಭಾವನೆ ಅಂದ್ರೆ ನಿಮಗೆ ಗೊತ್ತಿರ್ಬೋದು. ಸಂಭಾವನೆ ಅಂದ್ರೆ ಈಗ ನಾವು ಒಂದು ಸಿನಿಮಾ ಮಾಡ್ಬೇಕಂದ್ರೆ ನಮಗೆ ಈಗ ನಾವು ಕೊಡ್ತಾರಲ್ಲ, ನಂಗೆ ಹೇಳೋಕ್ಕಾಗಲ್ಲ, ನಾವು ದುಡಿತೀವಲ್ಲ ಈ ಸಿನಿಮಾದೊಳಗೆ ಇಷ್ಟು ಕೊಡ್ತಾರಂತ, ಅವ್ರಿಗೆ ಅದೇ 100 ಕೋಟಿ ಸಂಭಾವನೆ ಕೊಡ್ತಾರೆ ಅವರಿಗೆ. ಮತ್ತು ಈ ಥರ ನಟ ಸಂಭಾವನೆ ಅಂದಾಜು ಟಾಕ್ಸಿಕ್ ಒಳಗೆ ಎಷ್ಟು ಜನ ಹೀರೋಯಿನ್ಗಳು ಅದಾರಪ್ಪ ಅಂದ್ರೆ, ಹೀರೋ ಯಾರು ಎಲ್ಲ ನಾನು ಇದ್ರ ತಿಳಿಸ್ತೀನಿ. ಅವ್ರಿಗೆ ಎಷ್ಟು ಸಂಭಾವನೆ ಕೊಡ್ತಾರಂತ ಅದ್ರೊಳಗೆ ನಾನು ತಿಳಿಸ್ಕೊಡ್ತೀನಿ. ಒಂದನೇದ್ದು ನಯನತಾರ, ತೆಲುಗು ಹೀರೋಯಿನ್ ಆಕೆ. ತೆಲುಗು ಹೀರೋಯಿನ್ ನಯನತಾರ 12 ರಿಂದ 15 ಕೋಟಿ ಸಂಭಾವನೆ ಇದೆ ಅವರಿಗೆ. ಇನ್ನೊಂದು ಹೇಳ್ಬೇಕಂದ್ರೆ ಕಿರಿಯ ಅಟವನಿ 15 ರಿಂದ 18 ಕೋಟಿ ಸಂಭಾವನೆ ಇದೆ ಅವರಿಗೆ. ಮೂರನೇದ್ದು ಉಮಾ, ಅವರಿಗೆ 6 ಕೋಟಿ ಸಂಭಾವನೆ ಅವರು ಪಡಿತಾ ಇದ್ದಾರೆ. ಈ ಟಾಕ್ಸಿಕ್ ಒಳಗೆ ಹೀರೋಯಿನ್ ಪಾರ್ಟ್ ಮಾಡಿದ್ದಾರೆ. ತಾರಾ, ಅವರಿಗೆ 2 ರಿಂದ 3 ಕೋಟಿ ಸಂಭಾವನೆ ಇದೆ. ವಸಂತ ಅವ್ರಿಗೆ 2 ರಿಂದ 3 ಕೋಟಿ ಸಂಭಾವನೆ ಪಡಿತಾ ಇದ್ದಾರೆ ಈ ಸಿನಿಮಾದ ಟಾಕ್ಸಿಕ್ ಒಳಗೆ. ಈ ಚಿತ್ರದ ಬಜೆಟ್